ಕರ್ನಾಟಕ ಭಾಳ ಹಚ್ಕೊಂಡು ನಿನ್ನೆ ಚೆನ್ನಾಗಿ ಮಾತಾಡಿಸಿ ಇವಾಗ ಒಮ್ಮೆಲೆ ಸಡನ್ಲಿ ಬಿಟ್ಟೋಗ್ತಿದ್ದಾರಲ್ಲ ಏನೋ. Students, big fan of Royal Challengers Bengaluru. Appico is like that. First in Khejadli, Jodhpur. ಫುಲ್ ನೈಟ್ ಆಯಿತು, ಯಾರು ಲಿಫ್ಟ್ ಕೊಡ್ತಾರಲ್ಲ ಗೊತ್ತಿಲ್ಲ. ಇಲ್ಲಿನ ಜನ ನೋಡಿದ್ರೆ ಭಯ ಆಗ್ತಿದೆ ಗುರು ನನಗೆ ಯಾಕೋ. ಬಾಡುಕದಲ್ಲಿದ್ದೀನಿ. ಬಾಡುಕದಲ್ಲಿ ಸುಮಾರು 9 ಗಂಟೆ ಆಗಿದೆ, ಯಾವ ಗಾಡಿ ಸಿಗಲಿಲ್ಲ. ಈ ಅಣ್ಣವರು ಹೆಲ್ಪ್ ಮಾಡಿದ್ರು ಗುರು. ಇವಾಗ ಬಾರ್ಮೇರ್ಗೆ ಹೋಗ್ತಾಯಿದ್ದೀನಿ ಬಾಯ್. ಓಕೆ 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 ಜಾಲಿಬಾ ಅವರು ಕೋಲ್ಡ್ ಡ್ರಿಂಕ್ಸ್ ಕೊಡಿಸಿದ್ದಾರೆ. जन मिलिए डॉक्टर करते सबके. ಓಕೆ ಥ್ಯಾಂಕ್ ಯು. ಮೋಹಿತ್ ಬೈ ಅವರು ಹೋಸ್ಟ್ ಮಾಡಿದರು. ನಾನು ಅಲ್ಲಿಂದ ಬಂದೆ. ಅವರು ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೊಂಬಂದು ಕರ್ಕೊಂಬಂದ್ರು ನನ್ನ ಅಲ್ಲಿಂದ ಪಿಕಪ್ ಮಾಡ್ಕೊಂಡು. ಅವ್ರ ಫ್ರೆಂಡ್ ಇವರು ಬಿಗ್ ಫ್ಯಾನ್ ಅಂತೆ, RCB ಬಿಗ್ ಫ್ಯಾನ್. ಬಟ್ ಇವರಿರೋದು ರಾಜಸ್ಥಾನಲ್ಲಿ. ಬಟ್ RCB Also, we have students big fan of Royal Challengers Bengaluru. Yeah. It's true. ನೋಡಿದ್ರು RCB ಫ್ಯಾನ್ಸು ಬರೀ ಕರ್ನಾಟಕದಾಗ ಅಷ್ಟೇ ಇಲ್ಲ, ಇಡೀ ವರ್ಲ್ಡ್ ವೈಡೇ ಇದೆ. Kohli is lovely man. Very lovely man. Yeah. Great person. Yeah, crazy man, lovely man, strong man. Strong man. Unbeatable man. ಯಾ. ಇವತ್ತು ನೈಟ್ ಇಲ್ಲೇ ಇರೋದು ನಾನು ಆ್ಯಕ್ಚುಲಿ. ನಾಳೆ ಬೆಳಗ್ಗೆ ಹೋಗ್ತೀನಿ, ಎಲ್ಲ ಚಾರ್ಜಿಂಗ್ ಇಲ್ಲೇ ಹಾಕೊತೀನಿ. ಇವಾಗ ರೂಮ್ ಇದು ಆಲ್ಮೋಸ್ಟ್ MBBS ಹಾಸ್ಟೆಲ್, ಇದು MBBS ಸ್ಟೂಡೆಂಟ್ ಹಾಸ್ಟೆಲ್. One thing, all of the person in India rich in heart. Yeah. India is a lovely country. All person rich in heart. Where you go, you got help and love. Yes. It's true. ನನಗೆ ಗೊತ್ತೇ ಇಲ್ಲ ಗುರು. ಜೈಸಲ್ಮೇರಲ್ಲಿ ಬರೀ 20 ಮಿನಿಟ್ಸ್ ಪರಿಚಯ ಆಗಿದ್ದು. ಅಲ್ಲಿಂದ ಇಲ್ಲಿಗೆ ನನ್ನ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಇಲ್ಲಿ ಕರ್ಸ್ಕೊಂಡ್ರು. ಮೆಡಿಕಲ್ ಕಾಲೇಜಲ್ಲಿದ್ದೀನಿ ಇವಾಗ. ಮೆಡಿಕಲ್ ಕಾಲೇಜ್ ಹೆಂಗಿದೆ ಅಂತ ನೋಡಿ. ಇಲ್ಲಿ ಮೆಡಿಕಲ್ ಕಾಲೇಜ್ ರೂಮ್ ಇದು. ಬಟ್ ಈ ರೂಮು ಒಂದು ಇದಿಲ್ಲ, ಬಟ್ ಬೇರೆ ರೂಮ್ಗಳೆಲ್ಲ ಚೆನ್ನಾಗಿದೆ. ಗರ್ಲ್ಸ್ ಹಾಸ್ಟೆಲ್ Just front of girls hostel. ಓಕೆ. ಸ್ಟ್ರೆಂತು 400, ಟೋಟಲ್ 600. Now 600. ಓಕೆ. 600 ಜನ ಇದ್ದಾರಂತೆ ಮೆಡಿಕಲ್ ಸ್ಟೂಡೆಂಟು. ಅದರಲ್ಲಿ ಇವರು ಕೂಡ ಒಬ್ಬರು. ಫೈನಲ್ ಇಯರ್? Second year. ಓಕೆ. I am second year. Your friend Kirta was our senior from final year. ಓಕೆ. ಕರ್ನಾಟಕದ ಒಬ್ಬರು ಸರ್ ಇದ್ದಾರಂತೆ ಇಲ್ಲಿ, ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಹರೀಶ್ ಚೌಹಾನ್ ಸರ್. ಓಕೆ. ಅವ್ರು ನಾಳೆ ಮೀಟ್ ಮಾಡಿಸ್ತೀನಿ ನಿಮಗೆ. ವೈಸ್ ಪ್ರಿನ್ಸಿಪಲ್ನ ಮಾತಾಡಿಸಿ, ಕರ್ನಾಟಕದವ್ರು ಇದ್ದಾರೆ, ತುಂಬ ಹೃದಯವಂತರಂತ ಅವರು ಕೂಡ. ನೋಡೋಣ ಹೆಂಗೆ. ಭಯನ ಆಗ್ತಿದೆ ನನಗೆ ಆ ಪ್ರಿನ್ಸಿಪಲ್ ಮಾತಾಡ್ಸೋಕ್ಕೆ. ಬಟ್ ಕನ್ನಡ ಪೀಪಲ್ ಅಂದ್ಗಳೇ ಭಾಳ ಹಚ್ಕೊಂಡು ಬರ್ತಾರೆ ಅನಿಸುತ್ತೆ ನನಗರೆ. ನೋಡೋಣ ಮುಂದೆ, ನಾಳೆ ಗೊತ್ತಾಗುತ್ತೆ. ಫೋಟೋ ದಿಸ್ ಫೋಟೋ ಇಸ್ ಆರ್ ಗುರು. ಇಲ್ಲಿ ಈ ಫೋಟೋ ಏನು ನೋಡ್ತಿದ್ದೀರಲ್ಲ, ಅಲ್ಲಿ ಹಿಂದೆ ಫೋಟೋ ನೋಡ್ತಿದ್ದೀರಲ್ಲ, ಆ ಫೋಟೋ ನಮ್ಮ ಕರ್ನಾಟಕದಲ್ಲಿ ಸಾಲು ಮರದ ತಿಮ್ಮಕ್ಕ ಗೊತ್ತಲ್ಲ, ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಇವರು ಇದು ಮಾಡಿದ್ದಾರೆ. 29 ಮೀನ್ಸ್ 29 are God in Bishnoi Dharma, Brahmeshwar Bhagwan. Yeah. They make 29 rules. Who them follow 29 rules is called Bishnoi. Yeah. The all 29 rules eco-friendly. Yeah. From microorganism to the big organism. Just we want to live happily, and in 29 rules we follow. Yeah. The nature don't cut the nature, like, and the first disaster matlab I think 200 year or 300 year ago. Yeah. A lady named Imarti Bai. Yeah. He cut herself for the trees. Yeah. The ऐसा मतलब हिंदी में बोलूँ तो पहला ऐसा बलिदान था जो एनवायरनमेंट के लिए किसी ने अपनी जान दी हो. कन्नड़ में अपिको चळवळी. Appico is like that. First in Khejadli, Jodhpur. Yeah. It's by Imarti Bai. He is Bishnoi.
ಓಕೆ Follow the rule 29 rules. ಓಕೆ. ಬೀಸ್ ನೋಯ್ ಅಂದರೆ ಬೀಸ್ ಅಂದರೆ 20, ನೋಯ್ ಅಂದರೆ 9. ನಾವು ಬೀಸ್ ನೋಯ್ ಅಂದರೆ 29 ಅನ್ನೋದಕ್ಕೆ ಬೀಸ್ ನೋಯ್ ಅಂತಾರೆ. ಈ ಪರ್ಸನ್ ಕೂಡ ಬೀಸ್ ನೋಯ್ ವಂಶದವರು. 29 ರೂಲ್ಸ್ನ ಅದು ಈಕೋ ಫ್ರೆಂಡ್ಲಿ, ಅಂದರೆ ಗಿಡವನ್ನು ಕಡಿಬಾರ್ದು, ಮತ್ತು ಸಣ್ಣ ಆರ್ಗಾನಿಸಮ್ಗೂ ಕೂಡ ತೊಂದರೆ ಆಗಬಾರ್ದು, ನೀರು ಸೇವ್ ಮಾಡಬೇಕು. ಓಕೆ ಬಾಯ್. ಮಾರ್ನಿಂಗ್ ಸಿಗ್ತೀನಿ. There was once a day that I would pray for you. I'd go and misbehave just so you'd notice too. Sneaking looks up and down from across the room. Damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine. Yes sir. Go coaster. Yeah. Our academic section. Yeah. This whole campus. Yeah. How much hectare? No, means boundary is about 1.5 kilometers. Whole boundary. Oh. Circular boundary. ನಿನ್ನೆ ನೈಟು ಇದೇ MBBS ಹಾಸ್ಟೆಲ್ ಒಳಗಡೆ ಇದ್ದೆ. ಇವ್ರು ಬೈ MBBS ಹುಡುಗರು ಮಾಡಿ ಇಲ್ಲೇ ಇರೋದು. ಅದೊಂದು ಬರ್ಮೀರ್ ಇನ್ನೊಂದು 2-3 ಕಿಲೋಮೀಟ್ರ್ ಮುಂದೆ ಇದೆ. ಹೋಸ್ಟ್ ಮಾಡಿದ್ರು, ಬಂದೆ, ರೂಮಲ್ಲಿದ್ದೆ, ಎಂಜಾಯ್ ಮಾಡಿದ್ದೆ ಫುಲ್ ನೈಟ್. ಮಾರ್ನಿಂಗ್ ಬೇಗ ಎದ್ದು ಕ್ಯಾಂಟೀನಲ್ಲಿ ಊಟ ಮಾಡಿ ಹಾಲ್ಗಿಲ್ ಕುಡಿದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಲು ಕುಡಿದೀನಿ, ಕುಡಿದು ಹೋಗ್ತಾ ಇದ್ದೀನಿ. ಬೈ ಅಲ್ಲಿವರೆಗೆ ಬರ್ತಿದ್ದಾರೆ. ಬೈ Yeah. So that you can travel directly to Gujarat border. Yeah. Any truck or Okay. shop owner will let you sit in a truck so that you can. Yes. Yes. ಇವರು ಫೈನಲ್ ಇಯರ್ MBBS. ಬಟ್ ನನಗೆ ಜೈಸಲ್ಮೇರಲ್ಲಿ ಪರಿಚಯ ಆಗಿದ್ದವರು ಅವರು ಪೂರ ಕಂಪ್ಲೀಟ್ ಆಗಿದೆ. ಬಟ್ ಅವರೇ ಹೋಸ್ಟ್ ಮಾಡಿ ಇವ್ರಿಗೆ ಹೇಳಿ ನಿನ್ನೆ ನೈಟು ಬುಲೆಟ್ ಗಾಡಿ ತೊಗೊಂಬಂದ್ರು, ರಾಯಲ್ ಎನ್ಫೀಲ್ಡ್. ಅಲ್ಲಿಂದ ಕರ್ಕೊಂಬಂದ್ರು. ನೈಟ್ ಅಲ್ಲೇ ಊಟ ಮಾಡಿಸಿದ್ರು. ಊಟ ಮಾಡ್ಕೊಂಡು ಗುಜರಾತ್ ಹೋಗ್ತಾಯಿದ್ದೀನಿ. ಗುಜರಾತ್ ಹೌ ಮಚ್ ಕಿಲೋಮೀಟ್ರ್? 250. ಬಾರ್ಡರ್, ಗುಜರಾತ್ ಬಾರ್ಡರ್. ಇಲ್ಲಿಂದ 250 ಕಿಲೋಮೀಟ್ರ್ ಆದ. ಅಹಮದಾಬಾದು 350 ಕಿಲೋಮೀಟ್ರ್ ಆಗುತ್ತೆ. ಭಾಳ ಹಚ್ಕೊಂಡು ನಿನ್ನೆ ಚೆನ್ನಾಗಿ ಮಾತಾಡಿಸಿ ಇವಾಗ ಒಮ್ಮೆಲೆ ಸಡನ್ಲಿ ಬಿಟ್ಟೋಗ್ತಿದ್ದಾರಲ್ಲ, ಏನೋ ಒಂಥರ ಫೀಲ್ ಆಗ್ತಿದೆ. ಬಾಯ್. ಅದೇ ಮೆಡಿಕಲ್ ಕಾಲೇಜ್ ಆ ಕಡೆ ಇರೋದು. ಆದರೂ ಬಾಜು ಗರ್ಲ್ಸ್ ಹಾಸ್ಟೆಲು, ಬಾಯ್ಸ್ ಹಾಸ್ಟೆಲ್. ಇದು ಅಡ್ಮಿನಿಸ್ಟ್ರೇಟಿವ್. ಸಾರಿ ಸರ್. ಓಕೆ. ಆ್ಯಕ್ಚುಲಿ ನಿನ್ನೆ ಇವರು ಕೂಡ ನನ್ನ ಕೂಡ MBBS ಸ್ಟೂಡೆಂಟ್ ಇವರು. Sir, final year? Yeah. ಇವರು ಕೂಡ ಫೈನಲ್ ಇಯರ್. ಮೋಹಿತ್ ಬೈಕ್ ಫ್ರೆಂಡ್, ಕ್ಲಾಸ್ಮೇಟ್. ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಹಚ್ಕೊಂಡು ಮಾತಾಡಿಸಿದ್ರು ಗುರು ಎಲ್ಲರೂ. ಸಖತ್ ಎಂಜಾಯ್ ಮಾಡಿದ್ವಿ. ಬ್ಯಾಚುಲರ್ ಲೈಫಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾರೆ ಆ ಥರ ಎಂಜಾಯ್. ಟೀ ಆಲ್ರೆಡಿ ಹತ್ತಿದ್ದೆ. One more. No. Okay. Thank you. Arey, come here. कितना दिन के कंस्ट्रक्ट है ये first batch is 1990. 2019 ಅಂದರೆ 2019ರಿಂದ ಆ ಕಾಲೇಜು ಸ್ಟಾರ್ಟ್ ಆಗಿರೋದು. ಇವಾಗ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಿದೆ. ದೊಡ್ಡ ಬಿಲ್ಡಿಂಗ್ಸ್ಗಳು ಹಿಂದೆ ಕಟ್ತಾ ಇದ್ದಾರೆ. ಬಟ್ ಒಳಗಡೆ ಹಾಸ್ಟೆಲ್ ತುಂಬ ಚೆನ್ನಾಗಿತ್ತು. ಊಟ ಕೂಡ ಎಲ್ಲ ಚೆನ್ನಾಗಿತ್ತು. ಗುರು ನಿನ್ನೆ ಈ ಪಟ್ಟಿ ಮಾತು ಹೊಡೆದಿವಿ ಅಂತಂದರೆ ಸುಮಾರು ಒಂದು 12 ಗಂಟೆ ತನಕ ಮಾತಾಡ್ಕೊಂತ ಕುಂತು ಸಿಕ್ಕಾಪಟ್ಟೆ ಮಾತಾಡೋದು ಗುರು. ಅಂದರೆ ಫುಲ್ ಕ್ಲೋಸ್ ಫ್ರೆಂಡ್, ಭಾಳ ಹಳೇ ಫ್ರೆಂಡ್ಸ್ಗಳು ಹೆಂಗೆ ಮಾತಾಡ್ತಾರೆ, ಸೊ ಆ ಥರ ಮಾತಾಡ್ಕೊತ ಫುಲ್ ಚಿಲ್ ಮಾಡ್ಕೊತ ಫುಲ್ ಎಂಜಾಯ್ ಮಾಡ್ಕೊತ ಇನ್ನೇ. ಸೊ ಎಲ್ಲ ನೀಟ್ ಕ್ರ್ಯಾಕ್ ಮಾಡಿ ಇವರೆಲ್ಲ ಬಂದಿರೋದು. ನೈಟ್ ಗುಂಪಲ್ಲಿ ಇವ್ರು ಕೂಡ ಒಬ್ಬರು, ಇವರು ರವಿ ಸರ್. ಕರ್ನಾಟಕ ಯಾ.
271 kilometer. Ahmedabad 375. Okay. Sanchur 131. So catch me if I fall. I'm falling fast, sitting here praying that this night's gonna last. You got it all on tap, I'm loving your vibe, always have your back. ಕಣ್ಣಂತರ ಸಿಕ್ಕಾಪಟ್ಟೆ ಉರಿತಿದೆ ಗುರು. ಈ ಪಟ್ಟೆ ಅಂದರೆ ಕಣ್ಣು. ಇಲ್ಲಿ ಮರುಭೂಮಿ ಉಸುಗಿಗೆ ಉರಿತಿದೆಯೋ ಗೊತ್ತಿಲ್ಲ. ಇನ್ನೂ 350 ಕಿಲೋಮೀಟ್ರ್ ಮರುಭೂಮಿ ಇದೆ ಅಂತ ಗುರು. ನನಗೆ ಆ ಬಿಸಿಲು, ಈ ಮರುಭೂಮಿ ಮರಳು, ಗಾಳಿಯಲ್ಲಿ ಅದು ಉಸುಗು ಬರ್ತಾ ಇರುತ್ತೆ ಗಾಳಿಗೆ. ಅದು ತಡ್ಕೊಳಕ್ಕಾಗ್ತಿಲ್ಲ. ಮೂಗಲ್ಲೆಲ್ಲ ಹೋಗ್ತಿದೆ, ಕಿವಿಯಲ್ಲಿ ಹೋಗ್ತಿದೆ ಗುರು. 30 ಕಿಲೋಮೀಟ್ರ್ ನಡೆದೆ ಗುರು ಬಿಸಿಲಲ್ಲಿ. ಈ ಪಟ್ಟಿ ನಡೆದೆ. ಮೇಲೆ ಬಿಸಿಲು, ತಳಗಡೆ ಬಿಸಿಲು, ಆ ಕಡೆ ಮರುಭೂಮಿ, ಈ ಕಡೆ ಮರುಭೂಮಿ. ನಡುವಲ್ಲಿ ಮಾತ್ರ ಸಿಂಗಲ್ ರೋಡು, ಒಣ ಸುಡ ಗಾಳಿ. ನೋಡ್ಬೋದು ನೀವು, ಬ್ಯಾಗ್ ಇಲ್ಲೆಲ್ಲ ಇಟ್ಕೊಂಡು ಕೂತಿದ್ದೀನಿ. ಪೆಟ್ರೋಲ್ ಬಂಕಲ್ಲಿ ಬಂದಿದ್ದೀನಿ. ಸೊ ಜಸ್ಟ್ ಒಂದು ಪೆಟ್ರೋಲ್ ಬಂಕ್ ಸಿಕ್ತು, ಹಿಂಗೆ ಬಂದು ಕುಂತಿದ್ದೀನಿ. ಒಂದು ಚೇರ್ ಕೊಟ್ಟರು ಕೊಡೋಕ್ಕಷ್ಟೇ. ಇಲ್ಲಿ ಹಿಂದೆ ನೋಡ್ಬೋದು ಜೀರಿಗೆ ಬೆಳೀತಾರೆ ನೋಡಿ. ಇಲ್ಲಿ ಜೀರಿಗೆ ಮರುಭೂಮಿಯಲ್ಲೇ ಬೆಳೆದಿದ್ದು. ಬಟ್ ಎಲ್ಲ ತಲ್ಲಿ ಜೀರಿಗೆ ಬೆಳೆಯೋಕ್ಕಾಗಲ್ಲ, ನೀರಿರಲ್ಲ. ಇಲ್ಲೊಂದು ಸ್ವಲ್ಪ ಎಲ್ಲೋ ನೀರು ಬೀಳುತ್ತೆ, ಬೋರ್ವೆಲ್ ಕೊರೆದು ಆ ನೀರನ್ನ ಯೂಸ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಅಲ್ಲಿ ಪೂರ್ತಿ ನೋಡ್ಬೋದು ಡೆಸರ್ಟ್ ಇದೆ, ಫುಲ್ಲು ಡೆಸರ್ಟ್. ಆ ಕಡೆ ಏರಿಯಾ ಫುಲ್ಲು ಡೆಸರ್ಟು. ಅಲ್ಲಿ ಹೋದರೆ ನಾನು ಸತ್ತ ಹೋಗ್ತೀನಿ, ಒಳ್ಳೆ ಬರೋದೇ ಇಲ್ಲ ನಾನಂತರೂ. ಇಲ್ಲೇ ಸಾಯಕತ್ತೀನಿ, ಅಲ್ಲೇನು ಹೋಗೋಕ್ಕಾಗತ್ತೆ. ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಊಟ ಮಾಡಿ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡೆ. ಇವಾಗ ಹೋಗ್ತಿದ್ದೀನಿ. ಗಾಡಿ ಬರ್ತಾವಂತ ಹೇಳಿದೆ ಬಟ್ ಬರ್ತಾ ಇಲ್ಲ. ಕೇಳಿದ್ರು ಹೆಂಗೆ ಮಾಡ್ತೀಯ ಅಂತಂದರು. ಇವಾಗ ನಾನು ಹೋಗ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಭಾಳ ಹೆಲ್ಪ್ ಮಾಡಿದ್ರು ಅಣ್ಣ ಥ್ಯಾಂಕ್ ಯು ಬೈ. ಭಾರಿ ಒಳ್ಳೆ ಮನುಷ್ಯ. ಊಟ ಇವರೇ ಅಡುಗೆ ಮಾಡಿದ್ದದು, ಎಷ್ಟು ಚೆನ್ನಾಗಿ ಮಾಡಿದ್ರು, ಮಸ್ತ್ ಮಾಡಿದ್ರು ಅಡುಗೆ. ಬೈ ಥ್ಯಾಂಕ್ ಯು. ಗಾಡಿ ಲಿಫ್ಟ್ ಕೊಡೋದು ಡೌಟ್ ಗುರು. ಇಲ್ಲಿ ಭಾಳ ರೇರ್, 99% ಕೊಡೋದೇ ಇಲ್ಲ ಯಾರು. ಬೈಕ್ಸ್ ಅವ್ರು ಇಲ್ಲೇ ಲೋಕಲ್ ಪೀಪಲ್ ಕೊಡ್ತಾರೆ. ಲಾಂಗ್ ಗಾಡಿಗಳು, ಟ್ರಕ್ಸ್ ಅವ್ರು ಯಾರೂ ಕೊಡ್ತಾನೆ ಇಲ್ಲ. ಮಾರ್ನಿಂಗ್ ಎಲ್ಲ ಅನುಭವಿಸಿನ ಸಿಕ್ಕಾಪಟ್ಟೆ. ಕಣ್ಣು ಇನ್ನೂ ಉರಿತಾ ಇದೆ. ಸ್ನಾನ ಅಂತ ಆಯಿತು, ಮೈ ಹಗುರಾಗಿದೆ. ಇವಾಗ ಸ್ನಾನ ಆಗಿದೆ, ಬಟ್ಟೆ ಎಲ್ಲ ಕ್ಲೀನ್ ಒಪ್ಕೊಂಡಿದ್ದೀನಿ. ಓಕೆ पूरा भारत by walk and lift. Where are you from? Karnataka. ಗುರು ಮಾರ್ನಿಂಗಿಂದ ಯಾರೂ ಕೊಟ್ಟಿಲ್ಲ ಗುರು ಲಿಫ್ಟು. ಈ ಬೈಕ್ ಕೊಟ್ಟರು ಜಸ್ಟ್ ಬಂದೆ, ಲಕ್ಕಿ ಏನು ಗೊತ್ತಿಲ್ಲ. ಪೆಟ್ರೋಲ್ ಬಂಕಿಂದ ಹಿಂಗೆ ಹೊರಗಡೆ ಬಂದೆ, ಒಂದೇ ಕೈ ಹಾಕಿದೆ ಗುರು, ಲಿಫ್ಟೇ ಸಿಕ್ತಿ ಗುರು. ಭಾಳ ಖುಷಿ ಆಗ್ತಿದೆ. ಯಾಕಂದರೆ ನಾನು 35 ಕಿಲೋಮೀಟ್ರ್ ನಡೆದೀನಿ ಮರುಭೂಮಿಯಲ್ಲಿ. ಎಸ್ Vanakkam ಕೇರಳ. अच्छा and Karnataka ನಮಸ್ಕಾರ. ಹಿಂದಿ ಸೇಮ್ ಕನ್ನಡ ಯಾ. ಗುರು ಭಾಳ ಖುಷಿ ಆಗ್ತಿದೆ. ಯಾಕಂದರೆ ನಾನು ಮುಂಜಾನೆದ್ದು ಇಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ ಹೋಗೋಕ್ಕೆ. ಯಪ್ಪ ಬಿಸಿಲು, ಕಡೆ ನೋಡಿದ್ರು ಬಿಸಿಲು ಗುರು. ಈ ಪೊಟ್ಟಿ ಬಿಸಿಲಲ್ಲ, ತಡ್ಕೊಳಕ್ಕಾಗಿಲ್ಲ. ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ, ಅಲ್ಲಿವರೆಗೂ ಹೋಗ್ತೀನಿ ಗುರು. ಪಾಪ ಸಮಾಧಾನ ಆಯಿತು. ನನಗೆ ಭಯ ಆಗಿಬಿಟ್ಟದ್ದು, ಯಾರು ಲಿಫ್ಟ್ ಕೊಡಲ್ಲ. ನಾನು ಇಲ್ಲೇ ಆಯ್ತು, ಇನ್ನೂ ಒಂದು 2 ದಿನ ಸ್ಲೋ ಆಗಿ ಹೋಗುತ್ತೆ ನನ್ನ ಜರ್ನಿ ಅಂತ ಅಂದ್ಕೊಂಡಿದ್ದೆ. ಹೆಂಗಾರ ಲಿಫ್ಟ್ ಸಿಕ್ತು, ಮುಂದೆ ಸಿಗ್ತೀನಿ ನಿಮ್ಗೆ. ಹಂಗೆ ಈ ಜರ್ನಿ ಪೂರಾ एडवेंचरस ಇರುತ್ತೆ. केजीएफ ने उसकी जो पहले फिल्में आई थी ना, वो भी बेस्ट थी. ಯಾ उसका जो फेस है, जो एक्टिंग है, बेस्ट. ಯಾ ಗುರು ಇಷ್ಟೊತ್ತು ನನಗೆ ಗೊತ್ತೇ ಇಲ್ಲ ಬಾಡ್ಮೀರಲ್ಲಿ ಏನೇನು ಸಿಗುತ್ತೆ ಅಂತ. ಈ ರಾಜಸ್ಥಾನಲ್ಲಿ ಫೇಮಸ್ ಅದು ಬಾಡ್ಮೀರ್. ನನಗೆ ಇವಾಗ ಜಸ್ಟ್ ಗೊತ್ತಾಯ್ತು. ಇವ್ರು ಬೈ ಹೇಳ್ತವ್ರೆ ಕ್ರೂಡ್ ಆಯಿಲು, ಪೆಟ್ರೋಲಿಯಮ್ಮು, ಕಲ್ಲಿದ್ದಲು, ಏನೇನಿದೆ, कोयला कलिद्दल, लिग्नाइट कोयला, जमीन पदार्थ जो जलाने में यूज करते हैं फैक्ट्रियों में, कपड़े की फैक्ट्री, कोई भी फैक्ट्री में जलाने के लिए जो यूज करते हैं ಎಲ್ಲನೂ ಸಿಗುತ್ತಂತೆ ಗುರು. ಸುಮಾರು ಒಂದು 5-6 ಐಟಮ್ ಸಿಗುತ್ತೆ ಇಲ್ಲಿ. कोयले का ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಬರೇ ಟ್ರಕ್ಕಲ್ಲಿ ಕಲ್ಲಿದ್ದಲೇ ಹೋಗ್ತೀನಿ. ಯಾ पत्थर, हाँ पत्थर जो घर बनाते हैं ना, बाहर जो लगाते हैं वो पत्थर. ಓಹೋ ನೋಡ್ರಿ ಹೆಂಗ್ ಕಟ್ ಮಾಡಿದಾರೆ ನೋಡಿ, ಎಷ್ಟು ನೀಟಾಗಿ ಕಟ್ ಆಗಿದೆ.
ಈ ಕಲ್ಲುಗಳು ಇಂದ ಕಟ್ಟಿದ್ರೆ ಫುಲ್ ಕೂಲಾಗಿರುತ್ತೆ ಅಂತ ಮನೆ, ಅದಕ್ಕೋಸ್ಕರ ಭಾಳ ಡಿಮ್ಯಾಂಡ್ ಇದೆ ಅಂತ ಈ ಕಲ್ಲುಗಳಿಗೆ. ಅದು ಎಷ್ಟು ನೀಟಾಗಿ ಇದೆ ಕಾಣಿಸುತ್ತೆ ನೋಡಿ ಗುರು, ನೈಸ್ ಇದೆ ಕಟ್ ಮಾಡಿರೋದು. ಸೊ ಅದನ್ನ ಹಿಂಗೆ ದೊಡ್ಡ ದೊಡ್ಡ ಕಟ್ ಮಾಡಿ ಲಾರಿಯಲ್ಲಿ ಇಟ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಇದೆ ನೋಡಿ ಈ ಥರ ಚಿಕ್ಕ ಚಿಕ್ಕ, ಬಟ್ ಇವಲ್ಲ, ಬಟ್ ಇವು ಯೂಸ್ ಆಗ್ಲಾರ್ದು ಈ ಕಡೆ ಇಟ್ಟಿದ್ದಾರೆ. ಅಲ್ಲಿದೆ ನೋಡಿ. ಯಾ And this is floor cutting. ಯಾ बाकी बाद में वो फ्लोर पे लगते हैं. Floor is so cool, chilled. ಯಾ ಯಾ ಓ ಮೈ ಗಾಡ್, ಏನೇನೋ ಇದೆ ಗುರು ಇಲ್ಲಿ ರಾಜಸ್ಥಾನಲ್ಲಿ. ಬರೀ ಡೆಸರ್ಟ್ ಮರಳಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲನೂ ಸಿಗುತ್ತಿದೆ ಗುರು. ಕಲ್ಲಿದ್ದಲ್ಲಿ ಮಾತ್ರ ಮಾರ್ನಿಂಗ್ ಅಂತ ನೋಡ್ತಾ ಇದ್ದೀನಿ, ಬಟ್ ಯಾವ್ದಾದ್ರು ಲಾರಿ ಬಂದರೆ 2-3 ಟಪ್ ತಳಗೆ ಬೀಳ್ತಾ ಇರ್ತಿತ್ತು, ಫುಲ್ ಕರು ಹೋಗ್ತಿತ್ತು. ನಾನು ಎಲ್ಲೋ ಬೇರೆ ಕಡೆಯಿಂದ ಬರ್ತದ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಇಲ್ಲೇ ಬಾಡ್ಮೀರಿನಿಂದ ಬರ್ತಾ ಇದೆ ನೋಡಿ. ನಾನು ನಿನ್ನೆ ಸ್ಟೇ ಇದ್ನಲ್ಲ, ಅಲ್ಲಿಂದ ಬರ್ತಿದ್ದೆ. Enjoy, only enjoy. ಓಕೆ Not heavy. ಗುರು, ಏನಾದ್ರು ಸೀಕ್ರೆಟ್ಸ್ ಇರೋದು ದಾರು ಕುಡಿಯೋದಿದ್ರೆ ಇವಾಗ ರಾಜಸ್ಥಾನ್ ಬಾರ್ಡರ್ ಬರ್ತಾ ಇದೆ. ಆ ರಾಜಸ್ಥಾನ್ ಬಾರ್ಡರ್ ಹತ್ರ ಒಳಗಡೆ ಸೇರ್ಕೋಬೇಕು. First party करेंगे साथ में. ಓಕೆ ಓಕೆ पीछे तो है ना? ಯಾ ನೀವೇನಾದರೂ ರಾಜಸ್ಥಾನ್ ಬಾರ್ಡರ್ ದಾಟಿ ಗುಜರಾತ್ಗೆ ಹೋದರೆ ಅಲ್ಲಿ ಏನು ಸ್ಮೋಕ್ ಮಾಡೋಂಗಿಲ್ಲ ಅಂತೆ, ದಾರು ಕುಡಿಯೋಂಗಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ರಾಜಸ್ಥಾನಿಂದ ದಾಟಿ ಹೋದರೆ ಗುಜರಾತ್ ಪೂರಾ ಬ್ಯಾನ್. Drink is illegal. ಡ್ರಿಂಕಿಂಗ್ ಈಸ್ ಇಲ್ಲಿಗಲ್, ಬಟ್ ಅಲ್ಲಿ ಯಾವುದು ಅಲೋ ಮಾಡಲ್ಲ. And not allowed. ಯಾ ಭಾಳ ಸ್ಟೇಟ್ಗಳಲ್ಲಿ ಇಲ್ಲಿಗಲ್ ಇದೆ ಸ್ವಲ್ಪ. ಅದು ಆ ಥರ ಮಾಡೋದು ಬೆಸ್ಟ್ ಗುರು. ಇಲ್ಲಿಗಲ್ ಈಸ್ ಬೆಸ್ಟ್ ಫಾರ್ ವುಮೆನ್ ಬೀಯಿಂಗ್ಸ್. ಗುಡ್ ಬಟ್ ವಿ ಆರ್ ಪೀಪಲ್ ಈಸ್ ಚಿಲ್ಲಿಂಗ್, ಎಂಜಾಯಿಂಗ್. ಯಾಕಂದರೆ ಒಂದು ಕಲ್ಯಾಣ ರಾಜ್ಯವಾಗಬೇಕಂದ್ರೆ ಆ ಥರ ಧೂಮಪಾನ ಮದ್ಯಪಾನಗಳು ಬಂದ್ ಮಾಡಿದರೆ ಒಂದು ರಾಜ್ಯ ಸುಸ್ಥಿರವಾಗಿ ಡೆವಲಪ್ ಆಗುತ್ತೆ, ಕಲ್ಯಾಣ ರಾಜ್ಯ ಆಗುತ್ತೆ. ಬಟ್ ಇವುಗಳನ್ನ ಬಿಟ್ಬಿಟ್ರೆ, ಲೂಸ್ ಆಗಿ ಬಿಟ್ಬಿಟ್ರೆ ಅಲ್ಲಿನ ಪೀಪಲ್ಗಳು ಹಾಳಾಗ್ತಾರೆ. ಆ ರಾಜ್ಯ ಭಾಳ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ಆ ರಾಜ್ಯಕ್ಕೆ ಆದಾಯ ಕಮ್ಮಿ ಆಗ್ಬೋದು, ಬಟ್ ಆದರೆ ಹೆಲ್ತ್ ಏನಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ. ಬಟ್ ನಮ್ಮ ಕರ್ನಾಟಕ ಲೀಗಲ್, ಪೂರಾ ಲೀಗಲ್. ಕರ್ನಾಟಕ ಆಲ್ಸೋ ಲೀಗಲ್, ಕೇರಳ ಲೀಗಲ್, ತಮಿಳ್ನಾಡು ಲೀಗಲ್, ಆಂಧ್ರ ಲೀಗಲ್. ಎಣ್ಣೆ ಯಾರು ಬೇಕಾದ್ರೂ ಹೊಡ್ಕೋಬೋದು, ಎಲ್ಲ ಎಷ್ಟಾದ್ರೂ ಕುಡಿಬೋದು. ಬಟ್ ಆದರೆ ಕಲ್ಯಾಣ ರಾಜ್ಯ ಅಂತ ಅನ್ನೋಕ್ಕಾಗಲ್ಲ. ಆ ಥರ ಇದ್ದಾಗ ಕಲ್ಯಾಣ ರಾಜ್ಯ ಯಾವಾಗಂದರೆ ಸುಸ್ಥಿರವಾಗಿರ್ಬೇಕು, ಅವಾಗ ಕಲ್ಯಾಣ ರಾಜ್ಯ. ಇಲ್ಲಿ ಏನಾದರೂ ಬೋರ್ವೆಲ್ ಹಾಕ್ಸ್ಬೇಕಂದ್ರೆ ಸುಮಾರು 1000 ಫೀಟ್ ಒಳಗಡೆ ಹಾಕ್ಸ್ತಾರಂತೆ. ಅದು ನೀರೇ ಒಂದೊಂದು ಸಾರಿ ಬೀಳಲ್ಲ. ಅಂದರೆ ಒಂದು 10 ಬೋರ್ ಹಾಕ್ಸಿದ್ರೆ ಒಂದು 2 ಬೋರ್ ಬೀಳುತ್ತಂತೆ. ಒಂದೊಂದು ಬೋರ್ ಹಾಕ್ಸೋಕ್ಕೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಂತೆ ಅವರು ಇಲ್ಲಿ. ಒಂದು ವೇಳೆ 5 ಲಕ್ಷ ಖರ್ಚಾದರೆ ನೀರು ಬಿತ್ತಂದರೆ ಅವರು ಎಷ್ಟು ಖುಷಿ ಆಗ್ತಾರಂತಂದರೆ ರೈತ ಭಾಳ ಖುಷಿ ಆಗ್ತಾರಂತೆ ಇಲ್ಲಿ. ಸೊ ಭಾಳ ಕಷ್ಟ ಇದೆ ನೀರಿಂದ ಇಲ್ಲಿ, ಭಾಳ ಕಷ್ಟ. From which time you started the journey? लेके जाएगा भाई. ಓಕೆ ಓಕೆ ठीक है. ಓಕೆ ಗುರು, ಗುಜರಾತ್ ತನಕ ಲಿಫ್ಟ್ ಕೊಡ್ತಾರಂತೆ ಈ ಅಣ್ಣವರು. ಗಾಡಿ ಇದು ಮಾಡಿಕೊಟ್ಟಾರೆ. ಬೈ, ಥ್ಯಾಂಕ್ ಯು. Okay, bye. ಇನ್ನೇನಿಲ್ಲ ಗುರು, ಸೀದಾ ಗುಜರಾತ್ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಅಣ್ಣವ್ರು. ಇವರು ಲಿಫ್ಟು ಅಂತ ಕೊಡಲಾಗಿದ್ರು, ಬಂದು ಲಿಫ್ಟ್ ಕೇಳಿ ಈ ಥರ ಹೋಗ್ತಾನೆ ಅಂತ ಹೇಳಿದರು. ಬಟ್ ಬನ್ನಿ ಅಂತಂದ್ರೆ ಅವರು. ಕುಂತಿದ್ದೀನಿ, ಬ್ಯಾಗ್ ಇಲ್ಲಿದೆ ನೋಡಿ, ಹಿಂದೆ ಇದೆ. ಸೊ ಒಳಗಡೆ ಈ ಥರ ಇದೆ ನೋಡಿ, ಲಾರಿ ಒಳಗಡೆ. ಗುರು, ಗುಜರಾತಲ್ಲಿ ಬರುತ್ತಲ್ವ ಜಾಮ್ನಗರ, ಆ ರೋಡ್ಗೆ ಕನೆಕ್ಟ್ ಆಗುತ್ತೆ ಇದು. ಅಂದರೆ ಜಾಮ್ನಗರ ಎಕ್ಸ್ಪ್ರೆಸ್ ಅಂತ ಕೂಡ ಕರೀತಾರೆ ಈ ರೋಡ್ನ. ಇನ್ನೊಂದೇನೆಂದರೆ ಇದು NH68 ಇದು ಭಾರತ್ ಮಾಲಾ ಎಕ್ಸ್ಪ್ರೆಸ್. ಭಾಳ ದೊಡ್ಡದಿದೆ ಗುರು. ಗುಜರಾತ್ವರೆಗೆ ಸೀದಾ ಇದೇ ರೋಡ್ ಮೇಲೆ ಹೋಗ್ತಾ ಇರೋದು. ಹಬೀಬಿ, ವೆಲ್ಕಮ್ ಟು ಗುಜರಾತ್. ಗುರು, ಗುಜರಾತ್ನ ಪೆಟ್ರೋಲ್ ಪಂಪಲ್ಲಿದ್ದೀನಿ. ಭಯ ಗಾಂವ್ ಕ್ಯಾನ್ ರಾತನ್ಪುರ್ ಅಂತಿದೆ ಊರು. ನಾನು ನಿನ್ನೆ ಜೈಸಲ್ಮೇರಿಂದ 2 ದಿನ ಜರ್ನಿ ಆಯಿತು ನನಗೆ ಗುಜರಾತ್ಗೆ ಬರಬೇಕಂದ್ರೆ. 2 ದಿನ ಬರೀ ಲಿಫ್ಟಲ್ಲೇ ಬಂದೆ ಗುರು. ಸಿಕ್ಕಾಪಟ್ಟೆ ಡೆಸರ್ಟ್ ಕಮ್ಯುನಿಟೀಸು, ಆ ಮರಳು, ಡೆಸರ್ಟ್ ಮರಳು, ಈ ಲಿಫ್ಟ್ ಕೊಡಲಾರ್ದಂಥ ವ್ಯಕ್ತಿಗಳು, ನಡ್ಕೊತ ಬಂದಂಥ ಕ್ಷಣಗಳು ಯಪ್ಪ ಮರೆಯೋಕ್ಕೆ ಆಗಲ್ಲ. ನನ್ನ ಜೀವನದಲ್ಲಿ ಆ ಥರ ಒಂದು ಜರ್ನಿನ ಯಾವತ್ತೂ ಮರೆಯಲ್ಲ. ಮತ್ತು ನಿನ್ನೆ ನೈಟ್ ನಾನು 12ವರೆಗೆ ಬಂದಿದ್ದೆ. ಏನು ಹೆಲ್ಪ್ ಮಾಡಬೇಕು ಹೇಳಿ ಅಂತ ಹೇಳಿದ್ರು. ಇಲ್ಲ, ನನಗೆ ಮಲ್ಕೊತೀನಿ, ನನಗೆ ಸ್ಟೇ ಮಾಡೋಕ್ಕೆ ಸ್ವಲ್ಪ ಟೆಂಟ್ ಹಾಕೊಳ್ಳೋಕ್ಕೆ ಜಾಗ ಕೊಡಿ ಅಂತಂದೆ. ಟೆಂಟ್ ಎಲ್ಲ ಹಾಕೊಳ್ಕೋಬೇಡಿ, ನಾನು ರೂಮ್ನಾಗ ಕೊಡ್ತೀನಿ ಬನ್ನಿ ಅಂತ ಹೇಳಿ
ರೂಮ್ ಕೊಟ್ಟರು. ಅಂದರೆ ಬೇರೆ ಕಡೆ ಇರ್ಬೋದು, ಆರಾಮಾಗಿ ಇರ್ಬೋದು, ಬಟ್ ಸ್ವಲ್ಪ ರಿಸ್ಕಿ ಇರುತ್ತೆ, ಯಾರು ಹೆಂಗೆ ಅಂತ ಗೊತ್ತಾಗಲ್ಲ. ಆದರೆ ಈ ಪೆಟ್ರೋಲ್ ಪಂಪಲ್ಲಿ ಇರೋದ್ರಿಂದ ಏನು ಬೆನಿಫಿಟ್ ಅಂದರೆ ಎಲ್ಲ ಕಡೆ CC ಕ್ಯಾಮ್ರಾ ಇರುತ್ತೆ, ಬಾತ್ರೂಮ್ಸ್ ಇರುತ್ತೆ, ಮತ್ತು ಬಿಸಿ ನೀರು ಕೂಡ ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಸಿಗುತ್ತೆ, ಮತ್ತು ಕುಡಿಯೋ ನೀರು ಫಿಲ್ಟ್ರ್ ನೀರು ಸಿಗುತ್ತೆ. ಸೊ ಇಷ್ಟು ಸೌಲಭ್ಯ ಇರುತ್ತೆ. ನನಗೇನು ಬೇಕು ಗುರು ಅಷ್ಟೇ ಬೇಕು ನನಗೂ ಕೂಡ. ಅದಕ್ಕೋಸ್ಕರ ನಾನು ಇಲ್ಲೇ ಪೆಟ್ರೋಲ್ ಪಂಪಲ್ಲಿ ಜಾಸ್ತಿ ಬಂದು ಸ್ಟೇ ಮಾಡ್ತೀನಿ.